ಎಲ್ಲಿ ಅಮಾವಾಸ್ಯೆ ದಿನ ನಾನು ನಮ್ಮ ಮನೆಗೆ ಚಿಕ್ಕನ್ ಸ್ವಾಮಿ ದೇವಸ್ಥಾನಕ್ಕೆ ಅಂತೇಳಿ ಹೋಗಿದ್ದೆ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಮ್ದಲ್ವ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹಂಗೇ ಕಡಲೆಕಾಯಿ ಮನೆಗೆ ಕಾಯಿ ಕಟ್ಟೋದಕ್ಕೆ ಅಂತೇಳಿ ಕಾಯಿ ತರೋಣ ಅಂತೇಳಿ ಹೋದೆ. ಹಂಗಾಗಿ ನೋಡಿದ್ರೆ ಜನ ಅಂದರೆ ಜನ ಇದ್ದರು. ನಾನಂತೂ ಇವತ್ತೇ ಫಸ್ಟ್ ಟೈಮು ಅಮಾವಾಸ್ಯೆ ದಿನ ಹೋಗಿದ್ದು. ಅಂದರೆ ಎಷ್ಟು ಜನ ಇದ್ದರು ಅಂದರೆ ಅಷ್ಟು ಜನ ಇದ್ದರು. ನಾನು ಕೂಡ ಕ್ಯೂನಲ್ಲೇ ಬಂದಿದ್ದು. ತುಂಬ ಜನ ಇದ್ದರು. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತೇಳಿ ನೋಡಿ ನಿಮಗೆ ತೋರಿಸ್ತೀನಿ. ಸಿಕ್ಕಾಬಟ್ಟೆ ಜನ ಬಂದಿದ್ದರು. ಮಾತ್ರ ಇಷ್ಟು ಜನ ಇರ್ತಾರ ಅಂತ ನಾನು ಅಂದ್ಕೊಂಡೆ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಾನು ಇದ್ದಿದ್ದು ಲಾಸ್ಟಲ್ಲಿ ದೇವರದ್ದು ಗುಡಿ ಇರುತ್ತಲ್ವ ಅಲ್ಲಿ ಹಿಂದೆ ಇದ್ದೀನಿ. ಫುಲ್ ಹಿಂದೆ ಲಾಸ್ಟಲ್ಲಿರೋದು. ಲಾಸ್ಟಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಇಲ್ಲಿಂದ ಫುಲ್ಲು ಫ್ರಂಟ್ಗೆ ಹೋಗಿ ಅಲ್ಲಿಂದ ಎಡಗಡೆ ಹೋಗಿ ಇನ್ನೂ ಫ್ರಂಟ್ ಮುಂದೆ ಹೋಗಬೇಕು. ನೋಡ್ತಾ ಇದ್ರಲ್ಲ ಇಲ್ಲಿ ಇನ್ನೂ ನಾನು ಸೆಂಟ್ರಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇನ್ನೂ ಹಿಂದೆ ಫುಲ್ಲು ಜನ ಇದ್ದಾರೆ. ನೋಡ್ತಾ ಇರೋರು ಇನ್ನೂ ಆ ಕಡೆ ಫುಲ್ಲು ಜನ ಇದ್ದಾರೆ. ತೋರಿಸೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಸಿಕ್ಕಾಬಟ್ಟೆ ಜನ ಇದ್ದರು. ಅದರಲ್ಲಿ ಇಕ್ಕಟ್ಟಲ್ಲಿ ನುಗ್ಗಲು ಜಗಳನೇ ಕೂಡ ಆಡ್ತಾ ಇದ್ದಾರೆ. ನೋಡಿ ಇಲ್ಲಿ ಹಿಂದೆ ಎಲ್ಲ ಕೈ ಮುಗಿದು ಬಂದು ಕೂತಿದ್ದಾರೆ. ಇದು ದೇವಸ್ಥಾನ ಇಷ್ಟೇ ಗೋಪುರ. ನೋಡಿ ಇದು ನಮ್ಮ ಮನೆ ದೇವರು. ಇವಾಗ ನೋಡಿ ನಾವು ಫುಲ್ಲು ಮುಂದೆ ಫ್ರಂಟಲ್ಲಿ ಹೋಗೋ ಅಷ್ಟರಲ್ಲಿ ಏನಿಲ್ಲ ಅಂದ್ರೂ ನಾವು ಈ ಕ್ಯೂ ಮುಗಿಯೋ ಅಷ್ಟರಲ್ಲಿ ಅಮ್ಮಮ್ಮ ಅಂದರೆ 2 ಅವರ್ ಆಗೋಗುತ್ತೆ. ಸಿಕ್ಕಾಪಟ್ಟೆ ಜನ ಇದ್ದರು. ನೋಡ್ತಾ ಇದ್ದೀರಲ್ಲ ತುಂಬ ಜನ ಹಿಂದೆ ಲಾಸ್ಟ್ವರೆಗೂ ಕೂಡ ಇದ್ದಾರೆ. ಅದರಲ್ಲೂ ಶೆಕೆ ಬೇರೆ. ಈ ಬಿಸಿಲಲ್ಲಂತೂ ಈ ಕ್ಯೂನಲ್ಲಿ ಹೋಗೋ ಅಷ್ಟರಲ್ಲಂತೂ ಸಾಕಾಗೋಯ್ತು. ಅದರಲ್ಲಿ ಇಲ್ಲಂತೂ ಇನ್ನೂ ಜಗಳನೇ ಆಡ್ತಾರೆ. ನುಗ್ಗಲು ತಳ್ಳಾಡ್ತಿದ್ದಾರೆ. ವಯಸ್ಸಾದವರು ತಾತ ಅಜ್ಜಿ ಇವರೆಲ್ಲ ಕೂಡ ಮಕ್ಕಳು ಎಲ್ಲ ಬಂದಿದ್ರಲ್ವ. ಹಂಗಾಗಿ ತಳ್ತಾನೇ ಇದ್ದರು. ಹಂಗಾಗಿ ಅವರೆಲ್ಲ ಕಿತ್ತಾಡ್ತಾಯಿದ್ರು, ಜಗಳ ಆಡ್ತಾಯಿದ್ರು. ಅದಕ್ಕೆ ನನಗಂತೂ ನಗುನೇ ಬರ್ತಾಯಿತ್ತು. ಯಾಕಂದರೆ ಅಷ್ಟು ನಾನಂತೂ ಲಾಸ್ಟ್ ಹಿಂದೆ ಇದು ಬರುತ್ತಲ್ಲ ಗ್ರಿಲ್ ಥರ ಹಾಕಿರ್ತಾರಲ್ಲ ಅದರಲ್ಲಿ ನಾನು ಆ ಕಡೆ ಲಾಸ್ಟಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೆ. ನೋಡ್ತಾ ಇದ್ದೀನಿ ಎಲ್ಲ ಫುಲ್ಲು ಜಗಳನೇ ಆಡ್ತಾಯಿದ್ದಾರೆ. ನೋಡಿ ಹಂಗೂ ಇಲ್ಲಿ ಒಂದು ಸ್ವಲ್ಪ ಮುಂದೆ ಫ್ರಂಟಿಗೆ ಬಂದ್ವಿ. ಇನ್ನೂ ಬರೋ ಅಷ್ಟರಲ್ಲಿ 1 ಅವರೇ ಆಗೋಯ್ತು. ಸುಮ್ಮನೆ ಒಂದೊಂದು ಹೆಜ್ಜೆನೂ ಕೂಡ ಬರ್ತಾಯಿಲ್ಲ ಬೇಗ ಕ್ಯೂ ಅಂತೂ. ಸಿಕ್ಕಾಬಿಟ್ಟೆ ಜನ ಇದ್ದರು. ಅಂದರೆ ಆ ಕಡೆ ಈ ಕಡೆ ಮತ್ತು ಸೆಂಟ್ರಲ್ ನುಗ್ಗೋರೇ ಜಾಸ್ತಿ ಇದ್ದರು. ಹಾಗಾಗಿ ನೋಡಿ ಹಿಂಗೂ ಕೂಡ ಹಾಗೂ ಕೊನೆಗೂ ನಾವು ಬಂದೇ ಬಿಟ್ವಿ ಮುಂದೆ ಫ್ರಂಟ್ವರೆಗೂ. ನೋಡಿ ಇಲ್ಲಿ ಗೇಟ್ ಕಾಣಿಸ್ತಾ ಇದೆಯಲ್ಲ ಇದು ಫ್ರಂಟ್ಗೆ ಬಂದಿದ್ದು. ನೋಡಿ ಅಂದರೆ ಅಮಾವಾಸ್ಯೆ ಬಿಟ್ಟರೆ ಬೇರೆ ದಿನ ಎಲ್ಲ ಬಂದಿದ್ದೀವಿ. ಬೇರೆ ದಿನ ಈ ಥರ ರಶ್ಶೇ ಇರಲ್ಲ, ಮೀಡಿಯಮ್ ಇರುತ್ತೆ. ಅಮಾವಾಸ್ಯೆ ದಿನ ಅಂತೂ ತುಂಬ ಇಷ್ಟು ಜನ ಅಂತ ನಾನಂತೂ ಇವತ್ತೇ ನೋಡಿದ್ದು. ಅಮಾವಾಸ್ಯೆ ನಾನು ಜಾತ್ರೆ ದಿನ ಒಂದು ಸಲ ಬಂದಿದ್ದೆ. ಜಾತ್ರೆ ನಡೀತಲ್ಲ ಅವತ್ತು ಇಷ್ಟು ಜನ ಇದ್ದರು. ಅವತ್ತೂ ಕೂಡ ಸೇಮ್ ಇದೇ ಥರ ಕ್ಯೂನಲ್ಲೇ ಬಂದಿದ್ದು. ಅವತ್ತು ಇಷ್ಟೇ ಜನ ಇದ್ದರು. ಜಾತ್ರೆಗೆ ಏನು ಜನ ಇರ್ತಾರೆ ಅದೇ ಥರ ಒಂಥರ ಇವಾಗೂ ಒಂಥರ ಅಮಾವಾಸ್ಯೆ ದಿನ ಅಷ್ಟೇ ಜನ ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಮನೆ ದೇವರದ್ದು ಚಿಕ್ಕನ್ ಸ್ವಾಮಿ ದೇವರು. ನಾನು ಫುಲ್ಲು ದೇವ್ರದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಹಂಗೆಲ್ಲ ದೇವ್ರದ್ದು ಫುಲ್ಲು ವಿಡಿಯೋ ಮಾಡೋಂಗೂ ಇಲ್ಲ. ಫೋಟೋ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಹಾಕಿದ್ದಾರೆ. ಆದರೂ ನಾನು ಸ್ವಲ್ಪ ಸುಮ್ಮನೆ ಫ್ರಂಟಲ್ಲಿ ಹಂಗೆ ಇಡ್ತಿದ್ದೀನಿ ಅಷ್ಟೇ. ನೋಡಿ ಇನ್ನೂ ಎಷ್ಟು ಜನ ಇದ್ದಾರೆ ನೋಡಿ. ಫ್ರಂಟಿಂದ ಎಲ್ಲ ಬರ್ತಾನೆ ಇದ್ದಾರೆ. ತುಂಬ ಅಂದರೆ ತುಂಬ ಜನ ಇದ್ದರು. ನೋಡ್ತಾ ಇದ್ದೀರಲ್ಲ ನಮಗಂತೂ ಶೆಕೆನಲ್ಲಂತೂ ಸಾಕಾಗೋಯ್ತು. ಮಾತ್ರ ಬಿಸಿಲು ಕ್ಯೂನಲ್ಲಿ ನಿಂತ್ಕೊಂಡು ಅಂದರೆ ಬಿಸಿಲು ಅನ್ನೋದಕ್ಕಿಂತ ಶೆಕೆ ಈ ಬಿಸಿಲಂತೂ ಇರೋಕ್ಕೆ ಆಗಲ್ಲ. ನೋಡ್ತಾ ಇದ್ದೀರಲ್ಲ ದೇವರು ಎಲ್ಲ ಕೈ ಮುಗಿತಾ ಇರೋದು. ಅಂದರೆ ಫುಲ್ಲು ಕ್ಲಿಯರಾಗಿ ಕಾಣಿಸಲ್ಲ. ಸುಮ್ಮನೆ ನೋಡಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಗೆ ಸ್ವಲ್ಪ ಕಾಣಿಸಿದೆ. ನೋಡ್ತಾ ಇದ್ದೀರಲ್ಲ ಎಲ್ಲವನ್ನು ಕೂಡ ವಿಡಿಯೋ ಮಾಡಿ ಇನ್ನೂ ಆ ಕಡೆ ಲಾಸ್ಟ್ ನೋಡಿ ನಾವು ಇಲ್ಲಿ ಫ್ರಂಟಲ್ಲಿ ಇದ್ದೀವಿ ಅಂದಮೇಲೆ ಇನ್ನೂ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಲ್ಲ. ಹಿಂದೆ ಇನ್ನೂ ಲಾಸ್ಟು ನಾನು ವಿಡಿಯೋ ಮಾಡಿದ್ದು ಆ ಕಡೆ ಲಾಸ್ಟ್ ತುದಿಯಿಂದ ವಿಡಿಯೋ ಮಾಡಿದ್ದು ವಿಡಿಯೋ ಅದು. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಇನ್ನೂ ಅಷ್ಟು ಜನ ಬಂದರು. ಬರ್ತಾನೆ ಇದ್ದರು. ಇನ್ನೂ ಮಾತ್ರ ನಾನು ಬಿದ್ದು 1:30-2 ಗಂಟೆ ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಅಲ್ಲಿ 3 ಗಂಟೆ ಆಗೋಗಿದೆ. ಎಷ್ಟರಲ್ಲಿ 3 ಗಂಟೆ ನೋಡಿ. ಇಲ್ಲಿ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡೆ ನಾನು ಕೂಡ. ಲಾಸ್ಟು ಮುಗಿಸ್ಕೊಂಡಿದ್ದಾದಮೇಲೆ ಊಟಕ್ಕೆ ಅಂತೇಳಿ ಊಟಕ್ಕೆ ಹೋಗೋಣ ಅಂತೇಳಿ ಈ ಕಡೆ ಬಂದೆ. ನಾನು ಕೂಡ ಕಾಯಿನ ತೊಗೊಂಡು ಬಂದೆ. ನೋಡಿ ಈಚೆ ಬರ್ತಾಯಿದ್ದೀನಿ. ಎಲ್ಲ ನಿಂಬೆಹಣ್ಣುಗಳೆಲ್ಲ ಹೊಡ್ಕೊತಾರೆ. ಅಂದರೆ ಅಮಾವಾಸ್ಯೆ ಅಲ್ವಾ, ಅಂದರೆ ಎಲ್ಲ ದೃಷ್ಟಿ ಹೋಗುತ್ತೆ ಅಂತ ಹೇಳಿ ಹೊಡ್ಕೊತಾರೆ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ ಈಗೆಲ್ಲ ಪೂಜೆನೂ ಮುಗಿಸ್ಕೊಂಡು ಇಲ್ಲಿ ಪ್ರಸಾದನೂ ಕೂಡ ಕೊಡ್ತಾಯಿದ್ರು. ಹೆಸರುಬೇಳೆ ಪ್ರಸಾದನ ತೊಗೊಂಡು ನಾನು ಊಟಕ್ಕೆ ಅಂತೇಳಿ ಹೊರಟೆ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಮಾತ್ರ ಇಲ್ಲಿ ದೇವಸ್ಥಾನದಲ್ಲಿ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು ಸೂಪರಾಗಿತ್ತು. ಅನ್ನ ಸಾಂಬಾರು ಅಂತೂ ಸಖತ್ತಾಗಿತ್ತು. ನೋಡ್ತಾ ಇದ್ರಲ್ಲ ನನಗೂ ಕೂಡ ಹೊಟ್ಟೆ ಹಸ್ತಿತ್ತು ಅಷ್ಟರಲ್ಲಿ. ಆ ಕ್ಯೂವಲ್ಲಿ ಆ ಬಿಸಿಲಲ್ಲಿ ಆ ಶೆಕೆಯಲ್ಲಿ ಹೋಗೋ ಅಷ್ಟರಲ್ಲಿ ಅನ್ನ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ರಲ್ಲ ಹಾಕಿಸ್ಕೊಂಡು ಊಟ ಮಾಡಿಬಿಟ್ಟು ನಾನು ಕೊನೆಗೆ ಮನೆ ಕಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಇಲ್ಲೂ ಕಡಲೆಪುರಿ, ಖಾರ ಪುರಿ ಇವೆಲ್ಲ ಇರುತ್ತೆ. ಇಲ್ಲೇ ಪೂಜೆ ಸಾಮಾನು ಇಲ್ಲೇ ಎಲ್ಲ ಸಿಗುತ್ತೆ. ನೋಡಿ ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ